ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನು ಬೆಂಗಳೂರಿನಿಂದ ಊರಿಗೆ ಬರುವಾಗ ಈ ವಿಡಿಯೋ ಮಾಡಿದೆ ಆಯಿತಾ. ಬೆಳಿಗ್ಗೆ ಸುಮಾರು ಹತ್ರ 5:45 ಆಗಿದೆ. ಹಾಗೆ ನಾನು ಈ ಸಲ ಪ್ರೈವೇಟ್ ಬಸ್ಸಲ್ಲಿ ಬಂದದ್ದು. ನನ್ನ ಅತ್ತಿಗೆ ಮನೆಯ ಹತ್ರದಿಂದಲೇ ಹತ್ತಿ ಬರುವಂಥದ್ದು. ಹಾಗಾಗಿ ಪ್ರೈವೇಟ್ ಬಸ್ ಬುಕ್ ಮಾಡಿ ಬಂದದ್ದು ಸ್ಲೀಪರಲ್ಲಿ. ನಾನು ಮನೆಗೆ ಬಂದ ದಿವಸವೇ ಮಳೆ ಬರಲಿಕ್ಕೆ ಪ್ರಾರಂಭ ಆಗಿತ್ತು. ಮಳೆಗಾಲದಲ್ಲಿ ಉಂಟಲ್ಲ, ಈ ರೀತಿ ಹಪ್ಪಳ ಸುಟ್ಟು ಹಾಕಿ ತಿನ್ನುವ ಮಜವೇ ಬೇರೆ ಆಯಿತಾ. ನಮ್ಮ ಭಾಗದಲ್ಲಿ ಎಲ್ಲ ಈ ರೀತಿ ಹಪ್ಪಳ ಸುಟ್ಟು ಹಾಕಿ ತಿನ್ನೋದು ತುಂಬ ಫೇಮಸ್. ಯಾರ ಕಡೆ ಎಲ್ಲ ಈ ರೀತಿ ಉಂಟಂತ ನನಗೆ ಗೊತ್ತಿಲ್ಲ. ಅದು ಹಲಸಿನಕಾಯಿ ಹಪ್ಪಳ ಆಗಬೇಕು. ಈ ರೀತಿ ಹಪ್ಪಳ ಸುಟ್ಟು ಹಾಕಿ ಅದಕ್ಕೆ ತೆಂಗಿನೆಣ್ಣೆ ಸವರಿ ತಿನ್ನುವವರಿದ್ದಾರೆ, ಹಾಗೆ ಅದಕ್ಕೆ ಕಾಯಿ ಹೋಳು ಹಾಕಿ ತಿನ್ನುವವರಿದ್ದಾರೆ, ಮತ್ತೆ ಕೆಲವರು ಬೆಲ್ಲ ಮತ್ತೆ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ತಿನ್ನುವವರಿದ್ದಾರೆ. ಹೀಗೆ ಸಾಕಷ್ಟು ವಿಧದಲ್ಲಿ ಇದಕ್ಕೆ ಬೇರೆ ಬೇರೆ ಕಾಂಬಿನೇಷನ್ ಟ್ರೈ ಮಾಡಿ ತಿಂತಾರೆ ಆಯ್ತಾ. ಎಲ್ಲ ಕೂಡ ತುಂಬ ಚಂದ ಆಗ್ತದೆ. ಮತ್ತೆ ಹೀಗೆ ಬರೀ ಹಪ್ಪಳವನ್ನು ಸುಟ್ಟು ಹಾಕಿ ಅದನ್ನು ಪುಡಿ ಪುಡಿ ಮಾಡಿ ಮತ್ತೆ ಬೆಲ್ಲ ಮತ್ತೆ ಕಾಯಿ ತುರಿ ಎಲ್ಲ ಸೇರಿಸಿ ಒಗ್ಗರಣೆಯ ಹಾಗೆ ಒಂದು ಮಾಡಿ ತಿಂತಾರೆ ಆಯ್ತಾ. ಉಪ್ಪು ಕರಿ ಅಂತ ನಾವು ಹೇಳುದು ಅದಕ್ಕೆ. ಅದು ನಮ್ಮ ಅವತ್ತಿನ ಕಾಲದ ಚಾಟ್ಸ್ ಅಂತ ಹೇಳ್ಬೋದು. ಈಗ ಎಲ್ಲ ಮಸಾಲೆ ಪುರಿ ಪಾನಿಪುರಿ ಎಲ್ಲ ಹೇಗೆ ಬರ್ತದೆ ಹಾಗೆ ಹಪ್ಪಳ ಚಾಟ್ಸ್ ಅಂತ ಕೂಡ ಹೇಳ್ಬೋದು ಅದಕ್ಕೆ. ಹಾಗೆ ಆ ರೀತಿ ಕೂಡ ಮಾಡಿ ತಿಂತಾ ಇದ್ರು ಅವತ್ತು. ಹಾಗೆ ನನಗೆ ಹೊರಗೆ ಮಳೆ ಬರುವಾಗ ಹಪ್ಪಳ ಸುಟ್ಟು ಹಾಕಿ ತಿನ್ನಬೇಕು ಅಂತ ಆಯಿತು. ಹಾಗೆ ಒಂದು 4-5 ಹಪ್ಪಳ ಎಲ್ಲ ಸುಟ್ಟು ಹಾಕಿ ಅದರ ಜೊತೆಗೆ ತೆಂಗಿನಕಾಯಿದ್ದು ಹೋಳು ಬರ್ತದಲ್ಲ ಅದನ್ನು ಸೇರಿಸಿ ತಿನ್ನುವ ಅಂತ ಹೊರಟದ್ದು. ಹಾಗೆ ನನಗೆ ಇನ್ಸ್ಟಾಗ್ರಾಮಿಗೆ ಹಾಕಲಿಕ್ಕೆ ಒಂದು ರೀಲ್ ಕೂಡ ಆಯ್ತಲ್ಲ ಅಲ್ಲಿ ಅಂತ ಆಯಿತು. ಯಾರಿಗೆಲ್ಲ ಈ ರೀತಿ ಮಾಡಿ ತಿಂದ ನೆನಪುಂಟು, ಹಾಗೆ ಯಾರೆಲ್ಲ ಇದನ್ನು ಮೊದಲ ಬಾರಿ ನೋಡ್ತಾ ಇರೋದು ಅಂತೆಲ್ಲ ಹೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸಂಜೆ ಸುಮಾರು 7 ಗಂಟೆ ಆಗ್ತಾ ಬಂದ ಹಾಗೆ ಉಂಟಲ್ಲ, ಹೇಗೆ ಮಳೆ ಬಂತಂತ ಹೇಳಿದರೆ ನಿಮಗೆ ಕಾಣ್ತಾ ಇರ್ಬೋದು ಹಂಚಿನಿಂದ ಯಾವ ರೀತಿ ನೀರು ಬೀಳ್ತಾ ಉಂಟು ಅಂತ. ನನಗೆ ತುಂಬ ಖುಷಿ ಆಯಿತು. ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ನಿನ್ನೆ ನಾನು ಬೆಂಗಳೂರಿಂದ ಬಂದದ್ದಾಯ್ತಾ. ನಿನ್ನೆ ಜಾಸ್ತಿ ಅಂತ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ನಿನ್ನೆ ಎಲ್ಲ ಮಳೆಗಾಲದ ಹಾಗೆ ಮಳೆ ಬರ್ತಾ ಉಂಟು, ಆದರೆ ತುಂಬ ಜೋರಂತ ದಿನ ಇಡೀ ಬರುವಂಥದ್ದಲ್ಲ, ಆದರೆ ಬರ್ತಾ ಉಂಟು. ಬಿಸಿಲು ಹಾಗೆಲ್ಲ ಎಂತೆಲ್ಲ ಮಳೆಗಾಲದ ಹಾಗೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿದೆ ಮಳೆ. ಹಾಗೆ ನನಗೆ ಖುಷಿ ಆಯಿತು ಈ ಸಲ ನಾನು ಊರಿಗೆ ಬಂದಾಗ ಮಳೆ ಬರ್ತಾ ಉಂಟು ಅಂತ. ವಾತಾವರಣ ಎಲ್ಲ ಒಂಥರ ಚಳಿ ಚಳಿ ಉಂಟು. ಹಾಗೆ ಮತ್ತೆಂಥ ವಿಷಯ ಉಂಟು, ಇವತ್ತು ಇಡೀ ದಿನ ನನಗೆ ಕೆಲಸ ಇದ್ದ ಕಾರಣ ನಾನು ಎಂಥ ವ್ಲಾಗ್ ಎಂಥದ್ದು ಮಾಡಲಿಲ್ಲ. ಈಗ ಸಂಜೆ ಆಗಿದೆ. ಹಾಗೆ ನನಗೆ ಅನ್ನಿಸಿತು ನಿನ್ನೆ ಸಹ ಮಾಡಲಿಲ್ಲ ಇವತ್ತು ಸಹ ಮಾಡಲಿಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಕಾಯ್ತಾ ಇರ್ತಾರೆ, ರಮ್ಯಾ ವಿಡಿಯೋ ಹಾಕಿದ್ಲ, ಎಂತಾದರೂ ಹೊಸ ವಿಷಯ ಉಂಟಾ ಅಂತೆಲ್ಲ ನೋಡುವ ಅಂತ. ಹಾಗೆ ಒಂದು ವ್ಲಾಗ್ ಮಾಡುವ ಅಂತ ಪ್ರಾರಂಭ ಮಾಡಿದ್ದು. ನೋಡುವ ಎಂತೆಲ್ಲ ಸಿಗ್ತದೆ ಇವತ್ತು ವ್ಲಾಗ್ ಮಾಡಲಿಕ್ಕೆ ಅಂತ. ಹೀಗೆ ಹನಿತಾ ಇರುದಾಯ್ತಾ ಮಳೆ. ಒಂದೊಂದ್ಸಲ ಸ್ವಲ್ಪ ಜಾಸ್ತಿ ಬರ್ತದೆ, ಒಂದೊಂದ್ಸಲ ಹೀಗೆ ಬರುದು, ಒಂದೊಂದ್ಸಲ ಮುಗಿಲು ಹಾಕಿಕೊಂಡಿರ್ತದೆ. ಬಿಸಿಲು ತುಂಬ ಕಡಿಮೆ ಅಂತ ಹೇಳ್ಬೋದು. ನಾವು ಬಟ್ಟೆ ಒಣಗಲಿಕ್ಕೆ ಹಾಕುವ ಇದೊಂದು ಉಂಟಲ್ಲ, ವಯರ್ ಕಟ್ಟಿದೆ ಆ್ಯಕ್ಚುಲಿ. ಈ ವಯರಲ್ಲಿ ನೋಡಿ ಅಂತ ಹೇಗೆ ಮಳೆ ಹನಿ ಸಾಲಾಗಿ ನಿಂತಿದೆ ಅಂತ ನೋಡ್ಲಿಕ್ಕೆ ಖುಷಿ ಆಗುದು. ಮಳೆಗಾಲದಲ್ಲಿ ಒಂದ್ಸಲ ಆದ್ರೂ ಇದ್ರದ್ದೊಂದು ನನಗೆ ಫೋಟೋ ತೆಗೆಯುವ ಹುಚ್ಚು ಉಂಟಾಯ್ತು ಅವತ್ತಿಂದ. ಹಾಗೆ ನೋಡಿ ಎಷ್ಟು ನಕ್ಷತ್ರ ನೇರಳೆ ಉಂಟು ನಮ್ಮ ಗಿಡದಲ್ಲಿ ಅಂತ ಹೇಳಿದ್ರೆ, ಆದರೆ ಎಂತ ಪ್ರಯೋಜನ, ಮಳೆ ಬರ್ತಾ ಉಂಟು. ಮಳೆಗಾಲದಲ್ಲಿ ತಿಂದರೆ ಶೀತ ಆಗ್ತದೆ ಅಂತೆಲ್ಲ ಹೇಳ್ತಾರೆ, ತಿನ್ನಬಾರ್ದು ಅಂತ. ಹುಳ ಉಂಟ ಎಂತ ಗೊತ್ತಿಲ್ಲ, ಹುಳ ಇಲ್ಲ ಅಂತ ಕಾಣ್ತದೆ. ನೋಡುವ. ಖರ್ಜೂರ ಹಣ್ಣಾಗುವಾಗ ಉಂಟಲ್ಲ, ಕಾಗೆಗೆ ಬಾಯಿ ಹುಣ್ಣಾಯ್ತಂತೆ. ಹಾಗಾಗಿದೆ ಈಗ ನನ್ನ ಪರಿಸ್ಥಿತಿ. ಈ ನಕ್ಷತ್ರ ನೇರಳೆಯ ಬಣ್ಣ ನೋಡ್ಲಿಕ್ಕೆ ತುಂಬಾ ಚಂದ ಆಯ್ತು. ದೂರದಿಂದ ನೋಡಿದ್ರೆ ಯಾವುದೋ ಹೂ ಅರಳಿದೆ ಅಂತ ಹೇಳುವಾಗೆ ಕಾಣ್ತದೆ, ಪಿಂಕ್ ಪಿಂಕ್ ಕಲರ್ ಆಗಿ. ಹಾಗೆ ನೋಡುವಾಗ್ಲೇ ತಿನ್ಬೇಕು ಅಂತ ಆಸೆ ಆಗ್ತದೆ ಆಯ್ತಾ. ಆಶ್ಚರ್ಯ ಎಂತ ಅಂತ ಹೇಳಿದ್ರೆ, ಹುಳ ಕೂಡ ಇಲ್ಲ. ಮಳೆ ಬರ್ತಾ ಉಂಟಾದ್ರೂ ಕೂಡ ನಕ್ಷತ್ರ ನೇರಳೆಯಲ್ಲಿ ಹುಳ ಇಲ್ಲ. ನಾನು ನಿಮ್ಗೆ ಬೇಕಿದ್ರೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ಆಯ್ತಾ. ಬೇಸಿಗೆಗಾಲದಲ್ಲಿ ಆಗ್ತಾ ಇದ್ದ ನಕ್ಷತ್ರ ನೇರಳೆಯಲ್ಲಿ ಸ್ವಲ್ಪ ಹುಳ ಆಗ್ತಾ ಇತ್ತು. ಹಾಗೆ ನಾನು ತಿನ್ಲಿಕ್ಕೆ ಅಷ್ಟು ಬರ್ತಾ ಇರಲಿಲ್ಲ. ಇವತ್ತು ಬಂದು ನೋಡ್ತೇನೆ, ಹುಳ ಇಲ್ಲ. ನಕ್ಷತ್ರ ನೇರಳೆಯ ಒಳಗೆ ತುಂಬ ಶುಭ್ರವಾದ ಬಿಳಿ ಬಣ್ಣ ಉಂಟು. ಹಾಗೆ ಹುಳ ಇದ್ದರೆ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗ್ತದೆ ಆಯ್ತಾ ಅದು. ಹಾಗೆ ನಿಮಗೆ ಕಾಣ್ತಾ ಇರಬಹುದು. ಇದೇ ರೀತಿ ಎಲ್ಲ ನಕ್ಷತ್ರ ನೇರಳೆ ಕೂಡ ಉಂಟು, ಯಾವುದೇ ರೀತಿಯ ಹುಳ ಕೂಡ ಇಲ್ಲ ಇದರಲ್ಲಿ.
ನಕ್ಷತ್ರ ನೇರಳೆ ನಮ್ಮ ಮನೆಯಲ್ಲಿ ಅಂತ ಹೊಸತ್ತಾಗುದಲ್ಲ ಆಯ್ತಾ. ಇದೀಗ ಮರುದಿವಸ ನಾನು ನಮ್ಮ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಆಯ್ತಾ. ನಿನ್ನೆ ಮತ್ತೆ ಜಾಸ್ತಿ ಅಂತ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಕ್ಷತ್ರ ನೇರಳೆಲ್ಲ ತಿಂದು ಮತ್ತೆ ಹೊರಗೆ ಜೋರು ಮಳೆ ಕೂಡ ಬರ್ತಾ ಇತ್ತಲ್ವಾ, ಹಾಗಾಗಿ ಮತ್ತೆಂತ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಇವತ್ತು ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತು ಕೂಡ ನನಗೆ ವಿಷಯ ಎಂತ ಇಲ್ಲ, ಈಗ ಸುಮಾರು ಮಧ್ಯಾಹ್ನ ಆಗಿದೆ, 12 ಗಂಟೆ. ಹಾಗೆ ನನಗೆ ಕೆಲಸ ಮಾಡ್ತಾ ಇರುವಾಗ ನೆನಪಾಯ್ತು, ಇವತ್ತು ಕೂಡ ವಿಡಿಯೋ ಮಾಡಿ ಹಾಕದಿದ್ರೆ ನನ್ನ ಸಬ್ಸ್ಕ್ರೈಬರ್ಸಿಗೆಲ್ಲ ಬೇಜಾರಾಗಬಹುದು ಅಂತ, ಹಾಗೆ ವಿಡಿಯೋ ಮಾಡ್ತಾ ಇರುವಂಥದ್ದು. ಇವತ್ತೆಂತೆಲ್ಲ ಕಂಟೆಂಟ್ ಸಿಗ್ತದೆ ಅಂತ ಹೇಳಿ ನೋಡುವ. ಹಾಗೆ ನಿನ್ನೆ ಮೊನ್ನೆ ಎಲ್ಲ ಮಳೆ ಬರ್ತಾ ಇತ್ತು, ಇವತ್ತು ಸ್ವಲ್ಪ ಬಿಸಿಲಿತ್ತಾಗ, ಈಗ ಮತ್ತೆ ವಾಪಸ್ಸು ಮುಗಿಲು ಹಾಕಿದೆ. ಮಳೆ ಜೋರು, ಹೊರಗೆ ಮಳೆ ಬರ್ತಾ ಇರಬೇಕು, ಗುಡುಗು ಸಿಡಿಲೆಲ್ಲ ಬರಬಾರ್ದು, ಕೆಲಸ ಮಾಡುವಾಗ ಕಷ್ಟ ಆಗ್ತದಲ್ಲ, ಹಾಗೆ ಜೋರು ಮಳೆ ಬರ್ತಾ ಇರಬೇಕು. ಒಂಥರ ಖುಷಿ ಆಗೋದು ಮಳೆಗಾಲದಲ್ಲಿ ಅಲ್ವಾ. ನಾನು ಸ್ವಲ್ಪ ಕೆಲಸ ಮಾಡ್ತೇನೆ, ಕೆಲಸ ಮಾಡಿದ ನಂತರ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಆಯ್ತಾ. ವಾತಾವರಣ ಎಲ್ಲ ಕತ್ತಲೆ ಆಯಿತು. ಅಪ್ಪ ಪೇಟೆಗೆ ಹೋಗಿದ್ದಾರೆ, ರೈನ್ ಕೋಟ್ ತೆಕ್ಕೊಂಡು ಹೋಗಲಿಲ್ಲ ಬಹುಶಃ. ಅವರೀಗ ಮಳೆ ಬರುವ ಮೊದಲು ಬಂದರೆ ಆಯಿತು, ಅಥವಾ ಮಳೆ ಬರ್ತಾ ಇರುವಾಗ ಪೇಟೆಯಲ್ಲಿ ಇದ್ರೂ ನಡೆದೀತು. ಯಾಕಂತ ಹೇಳಿದರೆ ಎಲ್ಲಿಯಾದರೂ ಅಂಗಡಿಗೆಲ್ಲ ಹೋಗಿ ನಿಂತ್ಕೊಳ್ಬಹುದು. ಆದರೆ ಅರ್ಧ ದಾರಿಯಲ್ಲಿ ಮಳೆ ಸಿಕ್ಕಿದ್ರೆ ಪೂರ್ತಿ ಒದ್ದೆ ಆಗ್ಬೋದು. ಮತ್ತೆ ಹೇಳಲಿಕ್ಕಾಗೋದಿಲ್ಲ. ಎಂತ ಒಂದು ವಿಶೇಷ ಅಂತ ಗೊತ್ತುಂಟಾ, ನಮ್ಮಲ್ಲಿ ಇಲ್ಲಿ ಮಳೆ ಬಂದಾಗ ಪೇಟೆಯಲ್ಲಿ ಮಳೆ ಬರುವುದಿಲ್ಲ, ಪೇಟೆಯಲ್ಲಿ ಮಳೆ ಬಂದಾಗ ಇಲ್ಲಿ ಮಳೆ ಬರುವುದಿಲ್ಲ. ಅದು ತುಂಬ ದೂರ ಅಂತ ಇಲ್ಲ ನಮಗೆ, ನಮ್ಮ ಪೇಟೆ ಆಯ್ತಾ, ಸುಮಾರು 1-2 ಕಿಲೋಮೀಟರ್ ಇರ್ಬೋದು ಜಾಸ್ತಿ ಅಂತ ಹೇಳಿದರೆ. ಒಂದೊಂದ್ಸಲ ಹೇಗೆ ಅಂತ ಹೇಳಿದರೆ ಇಲ್ಲಿಂದಲೇ ಕೆಳಗೆ ನಮ್ಮ ತೋಟದ ಹತ್ರ ಆಗಿ ಮಳೆ ಪಾಸ್ ಆಗೋದು ಸೌಂಡ್ ಕೇಳ್ತದೆ, ಜುಶ್ ಅಂತ ಹೋಗುದು ಹಾಗೆಲ್ಲ. ಆದರೆ ಇಲ್ಲಿ ಮಳೆ ಬರುವುದಿಲ್ಲ ಹಾಗೆ. ಅಂದರೆ ತುಂಬ ಹತ್ತಿರದ ಏರಿಯಾದಲ್ಲಿ ಮಳೆ ಬಂದರೂ ಕೂಡ ಅಲ್ಲಿ ಇಲ್ಲಿ ವ್ಯತ್ಯಾಸ ಇರ್ತದೆ. ಹಾಗೆ ಆದ ಕಾರಣ ಹೇಳಲಿಕ್ಕಾಗೋದಿಲ್ಲ. ಇಲ್ಲಿಗ ಇಷ್ಟು ಮುಗಿಲು ಹಾಕಿ ಜೋರು ಮಳೆ ಬಂದರೆ ಅಲ್ಲಿ ಪೇಟೆ ಸೈಡೆಲ್ಲ ಪೂರ್ತಿ ಒಣಗಿಕೊಂಡಿರ್ತದೆ, ಅಥವಾ ಪೇಟೆಯಲ್ಲಿ ಜೋರು ಮಳೆ ಬಂದರೆ ಇಲ್ಲಿ ಬರುವುದೇ ಇಲ್ಲ, ಹಾಗೆ ಇರ್ತದೆ. ಹಾಗಾದ ಕಾರಣ ಪಾಸಿಬಿಲಿಟಿ ಉಂಟು ಅಪ್ಪನಿಗೆ ಮಳೆ ಸಿಗ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ, ಗೊತ್ತಿಲ್ಲ ಎಂತ ಆಗ್ತದಂತ. ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತೇನೆ, ಅಪ್ಪ ಬಂದ ನಂತರ ಕೇಳ್ತೇನೆ ಪೇಟೆಯಲ್ಲಿ ಕೂಡ ಮಳೆ ಬಂದಿತ್ತ ಅಂತ. ತುಂಬ ಹೊತ್ತು ಜೋರು ಮಳೆ ಬಂದು ಈಗ ಸ್ವಲ್ಪ ನಿಂತಿತ್ತು ಮಳೆ, ಹಾಗೆ ಹರಿತಾ ಉಂಟು. ಇವತ್ತು ದಿನ ಇಡೀ ಮಳೆ ಬರ್ತದ ಎಂತ ಗೊತ್ತಿಲ್ಲ, ಅಥವಾ ಈಗ ಮಳೆ ನಿಂತಿತಾ ಎಂತ ನೋಡಬೇಕು. ಹಾಗೆ ಅಪ್ಪ ಈಗಷ್ಟೇ ಬಂದರು ಆಯಿತಾ. ನಾನು ಆಗಲೇ ಹೇಳಿದೆ ಅಲ್ಲ, ಹಾಗೆಂತ ಆಗಲಿಲ್ಲ, ಎಲ್ಲ ಕಡೆ ಮಳೆ ಬಂದಿದೆ ಕಾಣ್ತದೆ. ಅಪ್ಪ ಫುಲ್ ಒದ್ದೆ ಆಗಿ ಬಂದಿದ್ದಾರೆ ಆಯಿತಾ. ರೈನ್ ಕೋಟ್ ತೆಕ್ಕೊಂಡು ಹೋಗಲಿಲ್ಲ, ಇವತ್ತು ಬೆಳಿಗ್ಗೆ ಬಿಸಿಲಿತ್ತು ಅಪ್ಪ ಹೋಗುವ ಸಮಯಕ್ಕೆ, ಹಾಗಾಗಿ ಒದ್ದೆ ಆದದ್ದು ಕಾಣ್ತದೆ. ಈಗ ಕೂಡ ಮಳೆ ಬರ್ತಾ ಉಂಟು ಸಣ್ಣಕ್ಕೆ. ನನಗೆ ಅಂತ ಅಪ್ಪ ಎಂತ ತಂದಿದ್ದಾರೆ ನೋಡಿ, ಐಸ್ ಕ್ರೀಮ್ ತೆಕ್ಕೊಂಡು ಬಂದಿದ್ದಾರೆ. ನಾನು ಹೋಗುವಾಗ ಹೇಳಿದ್ದೆ ನನಗೆ ಐಸ್ ಕ್ರೀಮ್ ತೆಕ್ಕೊಂಡು ಬನ್ನಿ ಅಂತ, ಎಂತ ತರಬೇಕು ಅಂತ ಕೇಳಿದಾಗ. ಯಾಕಂತ ಹೇಳಿದರೆ ನನಗೆ ಐಸ್ ಕ್ರೀಮ್ ಅಂತ ಹೇಳಿದರೆ ತುಂಬ ಇಷ್ಟ. ಆದರೆ ಈಗ ಮಳೆ ಬರ್ತಾ ಉಂಟು, ಆದರೆ ಪರವಾಗಿಲ್ಲ, ನನಗೆ ಮಳೆ ಬಂದರೂ ಕೂಡ ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತ ಸಮಸ್ಯೆ ಇಲ್ಲ. ನನಗೆ ಇಷ್ಟವೇ ಐಸ್ ಕ್ರೀಮ್, ಮಳೆ ಬರುವಾಗ ಚಳಿಯಲ್ಲಿ ಕೂಡ ಐಸ್ ಕ್ರೀಮ್ ತಿನ್ನಲಿಕ್ಕೆ. ನಾನು ಐಸ್ ಕ್ರೀಮ್ ಎಲ್ಲ ತಿಂತೇನೆ, ಮತ್ತು ಇನ್ನು ಕೂಡ ನೀರಾಗೋದು ಬೇಡ. ಎಷ್ಟು ಜೋರು ಮಳೆ ಬರ್ತಾ ಉಂಟು ನೋಡಿ ಅಂತೆ. ಜುಲೈ ತಿಂಗಳು ಪ್ರಾರಂಭ ಆಗುದಂತ ಹೇಳಿದ್ರ ಸೂಚನೆ ಉಂಟು. ಜುಲೈ ತಿಂಗಳು ಬರ್ತಾ ಉಂಟು ಅಂತ ಹೇಳಿ ನನಗೆ ಈಗ ಭಾಸ ಆಗ್ತಾ ಉಂಟು. ವಾವ್, ದೂರದಲ್ಲಿ ನಕ್ಷತ್ರ ನೇರಳೆ ಕೂಡ ಕಾಣ್ತಾ ಉಂಟು, ಚಂದ ಕಾಣ್ತದೆ. ಇಲ್ಲಿಗೆ ನಿಂತಿತ್ತು, ಸ್ವಲ್ಪ ಎಂತ ಕಡಿಮೆ ಆಯ್ತು ಮಳೆ ಚೂರು. ನಾನೆಂತಕ್ಕೆ ನಗ್ತಾ ಇರೋದು ಗೊತ್ತುಂಟಾ, ಟಿವಿಯಲ್ಲಿ ಮೊನ್ನೆ ನಾವು ಊನು ಆಡ್ತಾ ಇದ್ದೇವಲ್ಲ, ಅದು ರಿಪೀಟೆಡ್ಲಿ ತುಂಬ ದಿವಸದಿಂದ ಆಗ್ತಾ ಉಂಟು. ಒಂದೊಂದು ದಿವಸದಲ್ಲಿ 1-2 ಸಲ ಎಲ್ಲ ನೋಡ್ತೇನೆ ಆಯಿತು ನಾನು, ಅಥವಾ ಮನೆಯಲ್ಲಿ ಹೀಗೆ ಟಿವಿ ಹಾಕುವಾಗ ನೋಡ್ತಾ ಇರ್ತಾರೆ. ಹಾಗೆ ಅದರಲ್ಲಿ ಒಂದು ತುಂಬ ಚಂದದ ಪಾರ್ಟ್ ಬಂತು, ನಾವೆಲ್ಲ ಬಿದ್ದು ಬಿದ್ದು ನಗುವ ಸೀನ್ ಬಂತು. ಹಾಗೆ ಅದನ್ನು ನೋಡಿ ನಗ್ತಾ ಇದ್ದದ್ದು. ಹಾಗೆ ನಮ್ಮ ಮನೆಯ ಹಿಂದೆ ಮಳೆ ಬರುವಾಗ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ ವಿಡಿಯೋದಲ್ಲಿ. ಅದು ಹೇಗೆ ಕಾಣ್ತದೆ ಗೊತ್ತಿಲ್ಲ, ಬಟ್ ಅಲ್ಲಿ ನಿಂತುಕೊಂಡು ನೋಡುವಾಗ ಫುಲ್ ಕಾಡು ಕಾಡು ಹಚ್ಚ ಹಸಿರು, ಮಳೆ ಬೀಳುವ ಒಂದು ಇದುವೇ ಚಂದ ಅಲ್ಲ. ಬನ್ನಿ ಕರ್ಕೊಂಡು ಹೋಗ್ತೇನೆ. ತೋರಿಸ್ತೇನೆ ನಿಮಗೆ.
ಹಂಚಿನಿಂದ ಮಳೆ ಬೀಳ್ತಾ ಇರುದು. ಹಾಗೆ ಅಲ್ಲೆಲ್ಲ ಹಿಂದೆಲ್ಲ ಕಾಡು, ಮತ್ತೆ ಅಲ್ಲಿ ಸುರಂಗ ಇರೋದು, ನಮ್ಮ ಸುರಂಗ ನಿಮ್ಗೆ ತೋರಿಸಿದ್ದೆ ಅಲ್ಲ ನಾನು. ನಾನು ಕೆಲಸ ಮಾಡೋದು ಬಿಟ್ಟು ಹೊರಗೆ ಮಳೆ ನೋಡ್ತಾ ಇದ್ದೀನಿ, ಅಷ್ಟು ಚಂದ ಮಳೆ ಬರ್ತಾ ಉಂಟಾಯ್ತಾ. ತುಂಬ ಇದೇ ರೀತಿ ಮಳೆ ಬರ್ತಾ ಇದ್ರೆ ನಮ್ಮ ತೋಟದಲ್ಲೆಲ್ಲ ಜಲಪಾತ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಒಸರ ಆಗ್ತದೆ, ನೀರಿನ ಹೊರತೆ ಆಗ್ತದೆ. ಮತ್ತೆ ಒಂಥರ ಚಂದ ವಾತಾವರಣ ಆಲ್ರೆಡಿ ಚಳಿ ಚಳಿ ಉಂಟು. ಹಾಗೆ ನೀರೆಲ್ಲ ಜಲಪಾತ ಎಲ್ಲ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ನಾನು ಬೆಂಗಳೂರಿಗೆ ಹೋಗೋದಕ್ಕಿಂತ ಮುಂಚೆ ಜಲಪಾತ ಎಲ್ಲ ಸೃಷ್ಟಿ ಆದರೆ ನಿಮಗೆ ತೋರಿಸ್ತೇನೆ ಆಯಿತಾ, ನಾನು ತೋಟದಲ್ಲಿ ಎಲ್ಲ. ಹಾಗೆ ನಿಮಗೆ ನೆನಪಿರಬಹುದು, ನಾನು ಒಂದೆರಡು ವಿಡಿಯೋದಲ್ಲಿ ಹೇಳಿದ್ದೆ ಗಮಿ ಅಂತ ಹೇಳುವ ಜಾಗ ಅಂತ. ಅದು ಇಲ್ಲೇ ಸ್ವಲ್ಪ ಹೋಗಬೇಕು ಮೇಲೆ ರೋಡಲ್ಲಿ. ನಾನು ಮತ್ತೆ ಮಲ್ಲಿ ಒಂದ್ಸಲ ಹೋಗಿದ್ದೆವು ಗಮಿಗೆ ಹೋಗುವ ಅಂತ. ಆದರೆ ಅಲ್ಲಿ ತನಕ ಹೋಗದೆ ಅರ್ಧಕ್ಕೆ ಹೋಗಿ ಮತ್ತೆ ವಾಪಸ್ ಬಂದಿದ್ದೇವೆ. ಹಾಗೆ ಅಲ್ಲಿ ಕೂಡ ಅಷ್ಟೇ, ಅಲ್ಲಿ ಜಲಪಾತ ನಿಮಗೆ ಎಲ್ಲಿಯಾದರೂ ನೀವು ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದಾಗ ಹೇಗಿರ್ತದೆ ಆ ರೀತಿ ಇರ್ತದೆ. ಆದರೆ ಅಲ್ಲಿ ಯಾರು ಕೂಡ ಪ್ರವಾಸಿಗರೆಂತ ಬರುವಂಥ ಜಾಗ ಅಲ್ಲ, ನಮ್ಮ ಊರಿನವರೇ, ನಾವು ಮಾತ್ರ ಹೋಗುವ ಜಾಗ. ಅದು ತೋರಿಸ್ತೇನೆ, ಅದು ಕೂಡ ನೋಡುವ. ಆದರೆ ಇದೇ ರೀತಿ ಮಳೆ ಬರ್ತಾ ಇರಬೇಕು ಮಾತ್ರ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು, ಒಂಥರ ಮಳೆಯ ವಿಡಿಯೋ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.